ಅಲ್ಲ ಇವಾಗ ಯಾವ್ದೋ ಸ್ಕೀಮ್ ಬಂದಿಲ್ಲ ನಿಮಗೆ 2000 ಬರುತ್ತೆ ವಿದ್ಯುತ್ ಫ್ರೀ ಬಂದಿದೆನಾ ಎಲ್ಲ ಬರುತ್ತೆ. ಬರ್ತಿದೆ ಹಾಂ ಅಲ್ಲ ಸರ್ ಏನು ಕೊಟ್ಟಿದ್ದು ಒಳ್ಳೇದಂತಾರೆ ಏನು ಒಳ್ಳೇದ ಮತ್ತೆ ಅವ್ರು ಮಾಡಿರೋದೇನು ಕೆಟ್ಟದ ಅದು. ಏನು ನಮ್ಮಂಥ ಬಡವ್ರು ನಾವೇನು ಶ್ರೀಮಂತರ ಇದು ಶ್ರೀಮಂತರ? ಹಾಂ ಮತ್ತೆ ಈಗ ಈ ತರ ಕೊಟ್ಬಿಟ್ಟು ಇವಾಗ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು, ಈಗ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರು, ಮಾಡ್ಯಾವ್ರು ತಪ್ಪಲ್ವಾ? ತಪ್ಪು ಬಿಡು. ಮತ್ತೆ ಆದ್ರೆ ಅವ್ರು ಎಲ್ಲಿದ್ದ ಕೊಡೋದು ದುಡ್ಡು 2,000 ಎಲ್ಲರಿಗೆ ಹಾಕೋದು, ಅಕ್ಕಿ ತರೋದು ಎಲ್ಲಿ ತರಂದು ಏನು ಮಾಡೋದು ಅವ್ರನ್ನ? ಮತ್ತು ಅದ್ರ ಮೇಲೆ ಬೆಲೆ ಜಾಸ್ತಿ ಮಾಡಿಬಿಟ್ಟು ಕೊಡೋಕತ್ತಾರ ಅವರು. ಯಾರು ಕೇಳಿರ್ಲಿಲ್ಲ ಕೊಡೋದಕ್ಕೇನು, ಯಾರು ಕೇಳಿರ್ಲಿಲ್ಲ ಅಂದ್ರೆ ಅವ್ರು ಮಾಡಿರೋದು. ಹ್ಞೂ ಜನರು ಕೇಳಿದ್ರೆ ಕೊಟ್ಟು ಜಾಸ್ತಿ ಮಾಡಿ ಯಾರು ಈ ಸುಮ್ಮನೆ ಕೇಳಿದ್ರೆ ಕೊಡ್ತೀರ ನೀವು? ಯಾರು ಕೊಡ್ತಾರೆ ಹೇಳು? ಈ ಥರ ಮಾಡಿಸಿ ಮತ್ತೆ ಅವರು ತಮ್ಮ ಓಟ್ ಹಾಕ್ಸೋ ಸಲುವಾಗಿ ಏನೋ ಒಂದು ಹೇಳಿ ಮಾಡ್ತಾರೆ. ಚುನಾವಣೆ ಮುಗಿದ್ಮೇಲೆ ಎಲ್ಲ ಬೆಲೆ ಏರಿಕೆ ಮಾಡ್ತೀರಿ ಈಗ, ಹಾಂ ಏನು ಹೇಳ್ತೀರಾ ಅದಕ್ಕೆ? ಅದಕ್ಕೆ ಏನು ಹೇಳೋಣ ಸರ್, ಅವ್ರದ್ದು ಸರ್ಕಾರ ಐತೆ ಅವ್ರು ಮಾಡ್ತಾರೆ, ಅವ್ರು ಏನೋ ಇದು ಮಾಡ್ತಾರೆ. ನಮ್ಮಂಥವ್ರು ಹೇಳಿದ್ರಲ್ಲ ಆಗುತ್ತೆ ಇದಾಗುತ್ತಲ್ಲ ಅಂತ ಆಗುತ್ತೆ ಅದನ್ನ ತಿಳ್ಕೊನಾರು ಯಾರು? ನಾವು ನಿಮ್ಮಂಥವ್ರು ಹೇಳಿದ್ರೆ ಕೇಳ್ತಾರೆ ಅವ್ರು. ಇವಾಗ ತೆಗಿಯಪ್ಪ ಅಂದ್ರೆ ತೆಗಿತಾರೆ ಅವ್ರು. ಹೋಗಿ ಇವಾಗ ಕೊಡ್ಬೇಡಪ್ಪ ನಿಮ್ದು ದುಡ್ಡೆಲ್ಲ ಕಟ್ ಮಾಡೋದು 2,000 ಅಂದ್ರೆ ಬಿಸಾಕ್ತಾರೆ ಅವರು. ಅದೆಷ್ಟೋ ಜನರಿಗೆ ದುಡ್ಡೇ ಬಂದಿಲ್ಲ ಇದುವರೆಗೂ. ಅದ ಬರುತ್ತೆ ಸರ್, ನಮಗಂತ ಎಲ್ಲ ಬಂದೈತಿ, ಇನ್ನೊಬ್ರಿಗೆ ಬಂದಿಲ್ಲ. ಹಂಗೆ ಮತ್ತೆ ಇರೋದು, ಏನೋ ಪ್ರಾಬ್ಲಮ್ ಆಗಿರುತ್ತೆ. ಕೆಲವು ಜನಕ್ಕೆ ಬಂದೈತಿ, ಕೆಲವು ಜನಕ್ಕೆ ಬಂದಿಲ್ಲ, ಅಷ್ಟೇ ಸರ್. ಮತ್ತೆ ಚುನಾವಣೆಗಿಂತ ಮುಂಚೆ ಎಲ್ರಿಗೂ ಕೊಡ್ತೀವಿ, ಒಂದು ಚುನಾವಣೆ ಮೇಲೆ ಮತ್ತೆ ಕಂಡೀಷನ್ ಹಾಕಿದ್ರು ಅಂತ. ಅದು ಏನು ಸರ್ ಗೊತ್ತಿಲ್ಲ. ಡಬಲ್ ಸ್ಟ್ಯಾಂಡ್ ನೌಕರಿದ್ದರಿಗೆ ಕೊಡಬಾರ್ದು ಅಂತ ಹೇಳಿದ್ರು, ಆ ಥರ ಹೇಳಿದ್ರು ಸರ್. ಮತ್ತೆ ಇನ್ನು ತಿರ್ಗಾ ಕೊಡ್ತು ಅಂತ ಹೇಳಿದ್ರು. ಏನೇನು ಮಾಡಿದ್ರೆ ಸರ್ ಅವ್ರಿಗೆ ಬಿಟ್ಟಿದ್ದಿಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಏನಕ್ಕಪ್ಪ ಅಂತ.